ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ಉದ್ಯಮಗಳಿಗೆ ಸಿಗುವಂತಹ ದೀರ್ಘಾವಧಿ ಮತ್ತು ಅಲ್ಪಾವಧಿ ಹಣಕಾಸಿನ ಮೂಲ ಅಥವಾ ಕ್ವಶನ್ ನಲ್ಲಿ ಕೇಳುವಂತಹ ಸ್ಟಾರ್ಟ್ಅಪ್ಗಳಿಗೆ ಹಣಕಾಸಿನ ಮೂಲಗಳು ಯಾವುದು ಅದರ ಮೇಲೆ ಕೇಳುವಂತಹ ಪ್ರಶ್ನೆಗಳ ಬಗ್ಗೆ ನೋಡೋಣ. ಸೊ ಹಣಕಾಸಿನ ಮೂಲಕ್ಕೆ ಸಂಬಂಧಿಸಿದ ಪ್ರಶ್ನೆ ಬಂದಾಗ ಸೊ ಹಣಕಾಸು ಎಲ್ಲಿಂದ ಸಿಗುತ್ತದೆ? ಮೊದಲನೇದ್ದು ಪ್ರಾಶಸ್ತ್ಯದ ಷೇರುಗಳ ಮೂಲಕ. ಷೇರು ಹೂಡಿಕೆದಾರರಲ್ಲಿ ಪ್ರಾಶಸ್ತ್ಯದ ಷೇರುದಾರರು, ಸಾಮಾನ್ಯ ಷೇರುದಾರರು ಅಂತ ಎರಡು ವಿಧ ಇದೆ. ಪ್ರಾಶಸ್ತ್ಯದ ಷೇರುದಾರರಿಗೆ ಇಂತಿಷ್ಟು ಲಾಭಾಂಶದ ಅಂಶ ಅಂತೇಳಿ ಮೊದಲೇ ನಿರ್ಧಾರ ಮಾಡಲಾಗಿರುತ್ತೆ. ಸಾಮಾನ್ಯ ಷೇರುದಾರರಿಗೆ ಲಾಭ ಬಂದ ನಂತರ ಲಾಭಾಂಶದ ಬಿಡುಗಡೆ ಮಾಡಲಾಗುತ್ತೆ. ಸೊ ಪ್ರಾಶಸ್ತ್ಯದ ಷೇರುದಾರರು, ಸಾಮಾನ್ಯ ಷೇರುದಾರರು ಉದ್ಯಮಗಳಿಗೆ ಹೂಡಿಕೆ ಮಾಡೋ ಮುಖ್ಯ ವ್ಯಕ್ತಿಗಳು. ಸಾಲ ಪತ್ರಗಳು, ಡಿವೆಂಚರ್ಸ್ ಅಂತ ಕರಿತೀವಿ. ಒಂದು ಕಂಪನಿ, ಒಂದು ಉದ್ಯಮ ತನ್ನ ಕಂಪನಿಯ ಸಾಲ ಪತ್ರಗಳನ್ನ ಬಿಡುಗಡೆ ಮಾಡಿ ಸಾಲಗಳ ಮೂಲಕ ಹಣವನ್ನ ಸಂಗ್ರಹಿಸಬಹುದು. ಉಳಿಸಿಕೊಂಡ ಲಾಭ, ಲಾಭ ಗಳಿಸಿದಂತಹ ಉದ್ಯಮ ಸಂಸ್ಥೆ ತನ್ನ ಲಾಭದ ಒಂದು ಭಾಗವನ್ನ ತೆಗೆದಿಟ್ಕೋತಾ ಬಂದಿರುತ್ತೆ. ಸೊ ಆ ಏನು ಲಾಭದ ಪ್ರಮಾಣ ಉಳಿದಿರುತ್ತೆ ಕಂಪನಿಯಲ್ಲಿ, ಅದನ್ನೇ ಬಂಡವಾಳವಾಗಿ ಬಳಸ್ಕೊಳ್ಳೋದಕ್ಕೆ ಉಳಿಸಿಕೊಂಡ ಲಾಭ ಅಂತ ಕರಿತೀವಿ. ಬಂದ ಲಾಭವನ್ನ ಷೇರುದಾರರಿಗೆ ಹಂಚದೇನೆ ತನ್ನ ಕಂಪನಿಯ ಬಂಡವಾಳವನ್ನು ಹೆಚ್ಚಿಸೋದಕ್ಕೋಸ್ಕರ ಅದನ್ನೇ ಬಳಸ್ಕೊಂಡ್ರೆ ಅದನ್ನೇ ಉಳಿಸಿಕೊಂಡ ಲಾಭ ಅಂತ ಕರಿತೀವಿ. ಪಾರಸ್ಪರಿಕ ನಿಧಿಗಳು ಅಂದ್ರೆ ಉದ್ಯಮ ಸಂಸ್ಥೆ ಬೇರೆ ಬೇರೆ ಚಟುವಟಿಕೆಗಳಿಗೋಸ್ಕರ ಹಣವನ್ನ ಸಂಗ್ರಹಿಸಿಡುವುದನ್ನ ಪಾರಸ್ಪರಿಕ ನಿಧಿಗಳು ಅಂತ ಕರಿತೀವಿ. ಸಾರ್ವಜನಿಕ ಠೇವಣಿಗಳು, ಸಾರ್ವಜನಿಕರಿಂದ ನೇರವಾಗಿ ಹಣವನ್ನ ಸ್ವೀಕರಿಸುವುದು ಸಾರ್ವಜನಿಕ ಠೇವಣಿಗಳು. ವ್ಯಾಪಾರಿ ಪತ್ತು, ಸೊ ವ್ಯಾಪಾರಿ ಪತ್ತು ಅಂದ್ರೆ ವ್ಯಾಪಾರಕ್ಕೋಸ್ಕರ ಹಣಕಾಸಿನ ಸಹಾಯ ಕೊಡುವಂತಹ ಒಂದು ವ್ಯವಸ್ಥೆ ವ್ಯಾಪಾರಿ ಪತ್ತು. ಕಂತಿನ ಪತ್ತು, ಸಾಲ ಪಡ್ಕೊಂಡದನ್ನ ಕಂತಿನ ಮೂಲಕ ಹಣ ಪಾವತಿಸುವುದನ್ನ ಕಂತಿನ ಪತ್ತು ಅಂತ ಕರಿತೀವಿ. ವಾಣಿಜ್ಯ ಬ್ಯಾಂಕುಗಳು, ವಾಣಿಜ್ಯ ಬ್ಯಾಂಕುಗಳು ಕೈಗಾರಿಕೆಗಳಿಗೆ, ಉದ್ಯಮಗಳಿಗೆ ಸಾಲ ಸೌಲಭ್ಯವನ್ನ ನೀಡುತ್ತೆ. ವಾಣಿಜ್ಯ ಬ್ಯಾಂಕುಗಳು. ಗ್ರಾಹಕರಿಂದ ಮುಂಗಡ ಹಣ, ಸೊ ತಯಾರಿಸಬೇಕಾದಂತ ಉದ್ಯಮ ಸಂಸ್ಥೆ ತಾನು ಕೈಗೊಳ್ಳುವಂತ ಚಟುವಟಿಕೆಗೆ ಖರೀದಿದಾರರು, ಗ್ರಾಹಕರು ಏನಿರ್ತಾರೆ ಮುಂಗಡವಾಗಿ ಅಡ್ವಾನ್ಸ್ ಹಣವನ್ನ ಪಾವತಿ ಮಾಡಿರ್ತಾರೆ. ಸೊ ಇದನ್ನ ಗ್ರಾಹಕರಿಂದ ಪಡೆದ ಮುಂಗಡ ಹಣ ಅಂತ ಕರಿತೀವಿ. ಹಣಕಾಸು ಸಂಸ್ಥೆಗಳು, ಸೊ ಬ್ಯಾಂಕ್ಗಳು ಅಷ್ಟೇ ಅಲ್ಲದೆ ಖಾಸಗಿ ಹಣಕಾಸು ಸಂಸ್ಥೆಗಳು, ಫೈನಾನ್ಸ್ಗಳು ಸಾಲದ ಸೌಲಭ್ಯವನ್ನ ಉದ್ಯಮಗಳಿಗೆ ಕೊಡುತ್ತೆ. ಸೊ ಇದನ್ನ ಹಣಕಾಸು ಸಂಸ್ಥೆಗಳಂತ ಕರಿತೀವಿ. ಪಾರಸ್ಪರಿಕ ನಿಧಿಗಳು, ಸೊ ಇವಿಷ್ಟು ಪಾಯಿಂಟ್ ಏನಿದೆ ಇವು ಉದ್ಯಮ ದೀರ್ಘಾವಧಿ ಮತ್ತು ಅಲ್ಪಾವಧಿ ಹಣಕಾಸಿನ ಮೂಲ ಅಂತಾದ್ರೂ ಕರಿಬಹುದು. ಆಂತರಿಕ ಬಾಹ್ಯ ಹಣಕಾಸಿನ ಮೂಲಗಳಂತಾದ್ರೂ ಕರಿಬಹುದು. ಇನ್ನು ಎರಡನೇದ್ದು ಸ್ಟಾರ್ಟ್ಅಪ್ ಗಳಿಗೆ ಎಲ್ಲಿಂದ ಹಣಕಾಸಿನ ಮೂಲ ಸಿಗುತ್ತೆ? ಒಂದವರು ಸ್ವಂತವಾಗಿ ಹಣವನ್ನ ಹೂಡಿಕೆ ಮಾಡಬೇಕು. ಸ್ವಂತ ಹೂಡಿಕೆ ಹಣ, ಪ್ರೀತಿ ಹಣ, ಗೆಳೆಯರ ಹತ್ರ ಅಥವಾ ಸಂಬಂಧಿಕರ ಹತ್ರ ಅಥವಾ ತಂದೆ ತಾಯಿಯಿಂದ ಪಡೆಯುವಂತ ಬಂಡವಾಳವನ್ನ ಪ್ರೀತಿಯ ಹಣ ಅಂತ ಕರಿತೀವಿ. ಸಾಹಸಿ ಬಂಡವಾಳ, ಸಾಹಸಿ ಉದ್ಯಮಗಳಿಗೆ ಹೂಡಿಕೆ ಮಾಡೋದಕ್ಕೋಸ್ಕರ ಕೆಲವೊಂದಿಷ್ಟು ಜನ ಹಣವನ್ನ ಹೂಡಿಕೆ ಮಾಡೋದಕ್ಕೆ ತಯಾರಾಗ್ತಾರೆ. ಅಂತಹ ಬಂಡವಾಳವನ್ನ ಸಾಹಸಿ ಬಂಡವಾಳ ಅಂತ ಕರಿತೀವಿ. ಉದ್ಯಮದಾರರು ತಾವು ತಯಾರಿಸಿರುವಂತಹ ಹೊಸ ಸ್ಟಾರ್ಟ್ಅಪ್ ಬಿಸ್ನೆಸ್ ನ ಐಡಿಯಾವನ್ನ ಬೇರೆ ಬೇರೆ ವರ್ಗದ ಜನರಿಗೆ ತಿಳಿಸಿ ಅವರಿಂದ ಹಣವನ್ನ ಸಂಗ್ರಹಿಸಿದ್ರೆ ಸಾಹಸಿ ಬಂಡವಾಳ ಅಂತ ಕರಿತೀವಿ. ಏಂಜಲ್ ಬಂಡವಾಳ, ಸೊ ಏಂಜಲ್ ಸಂಸ್ಥೆಗಳಂತ ಇದೆ, ಹಣವನ್ನೇ ಹೂಡಿಕೆ ಮಾಡೋದು ಸ್ಟಾರ್ಟ್ಅಪ್ ಗಳಿಗಾಗಿ ರಚನೆಯಾಗಿವೆ. ಸೊ ಅವುಗಳಿಂದ ಹಣವನ್ನ ಪಡ್ಕೊಂಡ್ರೆ ಅದೊಂದು ಏಂಜಲ್ ಬಂಡವಾಳ ಅಂತ ಕರಿತೀವಿ. ಸಾಲದ ಬಂಡವಾಳ, ವಾಣಿಜ್ಯ ಬ್ಯಾಂಕುಗಳಲ್ಲಿ ಅಥವಾ ಖಾಸಗಿ ಹಣಕಾಸು ಸಂಸ್ಥೆಗಳ ಮೂಲಕ ಸಾಲದ ರೂಪದಲ್ಲಿ ಸ್ಟಾರ್ಟ್ಅಪ್ ಬಿಸ್ನೆಸ್ ಗಳಿಗೆ ಹಣ ಪಡ್ಕೊಂಡ್ರೆ ಅದನ್ನ ಸಾಲದ ಬಂಡವಾಳ ಅಂತ ಕರಿತೀವಿ. ವೇಗವರ್ಧಕಗಳು, ಸೊ ವೇಗವರ್ಧಕಗಳ ಮೂಲಕ ಹಣವನ್ನ ಪಡ್ಕೊಂಡ್ರೆ ಅದನ್ನ ವೇಗವರ್ಧಕಗಳು ಅಂತ ಕರಿತೀವಿ. ಅನುದಾನ ಮತ್ತು ಸಹಾಯಗಳು, ಸರ್ಕಾರದಿಂದ ಹಣ ಸಹಾಯ ಪಡ್ಕೊಂಡ್ರೆ ಸ್ಟಾರ್ಟ್ಅಪ್ ಗಳಿಗೆ ಅನುದಾನಗಳು, ಸಹಾಯಧನಗಳು ಅಂತ ಕರಿತೀವಿ. ದೇಣಿಗೆಗಳು, ಮಾನಗಳು, ಗುಂಪು ಧನ ಸಹಾಯ, ಇವಿಷ್ಟು ಏನಿದೆ ಸ್ಟಾರ್ಟ್ಅಪ್ ಗಳಿಗೆ ದೊರೆಯುವಂತಹ ಹಣಕಾಸಿನ ಸೌಲಭ್ಯವಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.